ಶ್ರೀಗುರುಭ್ಯೋ ನಮಃ. ಹಾಂ, ಇಲ್ಲೇ ಮಾಡೋದಿಲ್ಲ. ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋ ಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಂ ಸುವಾಕ್ಯೈಃ ಅಶ್ಯೋದ್ಭವಾದಿತಮಶೇಷವಿಶೇಷತೋಪಿ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಮಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಏನಾಯ್ತೀಗ? ಅಚೇತನಸ್ಯ ತುಷ್ಟಿರ್ನಿ ತೀರ್ಥಸ್ಯ ತಸ್ಮಾತ್ ಅತತ್ವಂ ನೋಪಾಸ್ಯಂ ಆತ್ಮೇತ್ಯುಪಾಸನಾ ಇತಿ ಪಕ್ಷೋ ಯದಾ ಬ್ರಹ್ಮದೃಷ್ಟಿಶ್ಚಾತ್ರ ವಿರುಧ್ಯತೆ ಸನೇತಿ ಯುಕ್ತಿಸ್ತತ್ರಾಪಿ ಸಮೇತ್ಯುಕ್ತಿ ವಿರುದ್ಧತಾ ನ ಆತ್ಮ ಇತಿ ಉಪಾಸನಾ. ಆತ್ಮ ಅಂತ ಉಪಾಸನೆ ಮಾಡ್ತಕ್ಕಂಥದ್ದು ಇತಿ ಪಕ್ಷೋ ಯದಾ ಬ್ರಹ್ಮದೃಷ್ಟಿಶ್ಚಾತ್ರ ವಿರುದ್ಧತೆ. ಆತ್ಮ ಉಪಾಸನೆ ಅವರ ಅರ್ಥ ಬೇರೆ, ಇದೆಲ್ಲ ಖಂಡನೆ. ಅವರು ಹೇಳಿದಾರಲ್ಲ, ಆತ್ಮ ಆತ್ಮೇತಿ ರೂಪಗಚ್ಚಂತಿ ಗ್ರಾಹ್ಯಂತಿ ಸೂತ್ರಗಳನ್ನು ಅದೇನು ಮಾಡಿದ್ರು ಅರ್ಥನವರು ಐಕ್ಯ ಚಿಂತನೆಗೋಸ್ಕರ ಉಪಯೋಗಕ್ಕೆ ಹೇಳಿದ್ರು. ಹಾಗೆ ಬರೋದಿಲ್ಲ, ತಪ್ಪಾಗತ್ತೆ ಅಂತ ತಿಳಿಸಿ ಇಲ್ಲಿ ಹೇಳಬೇಕಾದ್ದೇನು, ಪ್ರತ್ಯೇಕದಲ್ಲಿ ಪರಮಾತ್ಮ ಇದ್ದಾನೋ ಪ್ರಶ್ನೆ. ಇದ್ದಾನೆ, ಅದು ಪ್ರತ್ಯೇಕವೇ ಅವನಲ್ಲ ಎಂಬ ಸಿದ್ಧಾಂತ. ಅದು ಉಪಾಸನೆ ಮಾಡ್ಬೇಕಾದ್ರೆ ಮಾತ್ರ ಏನಂತ ಮಾಡಬೇಕು, ಪ್ರತ್ಯೇಕ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತ್ಯೇಕವನ್ನು ಉಪಾಸನೆ ಮಾಡಿದರೂ ಕೂಡ ಪ್ರತ್ಯೇಕನೇ ಬೇರೆ, ಅಲ್ಲಿರ್ತಂಥ ಭಗವದ್ ರೂಪನೂ ಬೇರೆ, ದೇವತೆಗಳು ಬೇರೆ. ರಾಯ ವೃಂದಾವನದೇ ಇದೆ. ವೃಂದಾವನೇ ರಾಯರಲ್ಲ, ಅದಿಷ್ಟ. ಮತ್ತು ಅವರೊಳಗೆ ಪ್ರಾಣದೇವರು, ಅದರೊಳಗೆ ಪರಮಾತ್ಮ. ಈ ರೀತಿ ಚಿಂತನೆ ಮಾಡಬೇಕೆ ಹೊರತು ಈ ಬೇರೆ ರೀತಿ ಮಾಡಬಾರದು. ಉಪಾಸನೆಯ ಕ್ರಮ ಇದೆ. ಇತಿಪಕ್ಷೋ ಯದಾ ಬ್ರಹ್ಮದೃಷ್ಟಿಶ್ಚಾತ್ರ ವಿರುದ್ಧತೆ ಸನೇತಿ ಯುಕ್ತಿಸ್ತತ್ರಾಪಿ ಸಮೇತ್ಯುಕ್ತಿ ವಿರುದ್ಧತ. ಆ ವಿಷಯ ಎಲ್ಲ ಮಾತಾಡೋದಕ್ಕೆ ಕೊಟ್ಟರೆ ವಿಷಯ ಬಂದಿದೆ. ಯದ್ಯಪಿ ಉತ್ಕರ್ಷ ಮಾತ್ರೇಣ ಹಿ ಅತದ್ಭಾವೇ ಅಪಿ ಉಪಾಸನಾ. ಆಗೊಂದು ಪ್ರಶ್ನೆ ಬಂತು, ಅಲ್ಲಿ ಪ್ರತೀಕ ಅದಲ್ಲ ಅಂದಮೇಲೆ ಪ್ರತೀಕ ಇಟ್ಕೊಳ್ಳಿ ಅದಲ್ಲ, ಇವೆಲ್ಲ ತೊಗೊಂಡು ಏನು ಮಾಡಬೇಕು ಅಂತ ಪ್ರಶ್ನೆ ಬಂದು ಹೇಳ್ತಾರೆ. ಇಲ್ಲ, ಬೇಕದು. ಯಾಕೆ? ಯದ್ಯಪಿ ಉತ್ಕರ್ಷ ಮಾತ್ರೇಣ ಏನಿದೆ ಸನ್ನಿಧಾನ ಇದೆ. ಉದಾಹರಣೆಗೆ ರಾಡ್ ಅಷ್ಟೇ ಇದೆ, ಕಾಯಿಸ್ಬಿಡ್ತಾರೆ. ಅದೇನದೀಗ ಐರನ್, ಏನದು ಫೈರ್. ಅದೀಗ ಫೈರ್, ಬೆಂಕಿ ಮುಟ್ಬೇಡ ಅಂತಾರೆ. ರಾಡ್ ಮುಟ್ಬೇಡ ಆಮೇಲೆ ಬೆಂಕಿ ಮುಟ್ಬೇಡ ಅಂತ ಹೇಳ್ತಾರೆ. ಯಾಕೆ? ಏನಾಗಿದೆ ಅಲ್ಲಿಗ? ಸನ್ನಿಧಾನ ಬಂದಿದೆ. ಅದನ್ನೆಲ್ಲ ಯಾಕೆ ಹೇಳ್ತೀರಿ ಅಂದರೆ ಆಮೇಲೆ ಇಲ್ಲ, ಅಲ್ಲಿ ಸ್ವಲ್ಪ ಬಿಟ್ಟ ಬಂದು ರಾಡ್ ಅಷ್ಟೇ. ರಾಡು, ಫೈರು ಮತ್ತು ರಾಡು ಈ ರೀತಿ ಇರೋದ್ರಿಂದ ಆವಾಹಿತ ಉಪಾಸನೆ ಕಾಲಕ್ಕೆ ಆವಾಹನೆ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿಗೆ ಸನ್ನಿಧಾನ ಬರುತ್ತೆ. ಇಲ್ಲೋದು ಇಲ್ಲ. ಇಲ್ಲೋರು ಏನು ಹೇಳ್ದಾಗತ್ತೈತಿ, ಈಗ ಪ್ರತೀಕಕ್ಕೊಂದು ಕೈಕೆ ಹೇಳಿಬಿಟ್ರೆ ಪ್ರತೀಕದಲ್ಲಿ ಎರಡಿವೆ, ಜಂಗಮ ಪ್ರತೀಕ, ಜಡ ಪ್ರತೀಕ. ಜಡ ಪ್ರತೀಕ ಹೇಳಿದರೆ ಜಡಕ್ಕೆ ಹೇಳಿದಾಗ, ಬೇರೆ ಹೇಳಿದರೆ ಜೀವಕ್ಕೆ ಹೇಳಿದಾಗ ದೇವರಿಗೆ. ಎರಡೂ ಸರಿಯಲ್ಲ. ಪ್ರತೀಕ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ ಇವರಿಗೆ. ಅದಕ್ಕೇನು ಮಾಡಬೇಕು? ಪ್ರತೀಕ ಇಟ್ಕೋ, ಅದೇನು ತಿಳ್ಕೊಳಕ್ಕೆ ಹೋಗಬೇಡ. ಅದನ್ನೇ ನೀನು ದೇವರು ಆ ವಸ್ತು ಯಾವುದೇ ಉಪಾಸನೆ ಮಾಡಿ ಅದನ್ನು ತಿಳ್ಕೊಳಕ್ಕೆ ಹೋಗಬೇಡ ಅಂತೇಳಿ. ಒಂದು ಸೇರಿನ ತೊಗೊಂಬ ಅಂತ ಹೇಳ್ತಾರೆ. ಯಾರು ಕೂಡ ಸೇರಿನಷ್ಟು ಅಕ್ಕಿ ತೊಗೊಂಡು ಅಂತ ಹೇಳ್ತಾರ? ಏನಂತಾರೆ? ಒಂದು ಸೇರು ಅಕ್ಕಿ ತೊಗೊಂಬ ಅಂತ ಹೇಳ್ತಾರೆ. ಸೇರಕ್ಕೆ ಅದು ಸೇರಿನೊಳಗೆ ಅಕ್ಕಿ ಹಾಕ್ತಾನೆ ಕೊಡ್ತಾನೆ. ಗೊತ್ತಾಯ್ತಾ? ಕೆ ಜಿ ತೂಕ ಮಾಡ್ತಾನೆ ಕೊಡ್ತಾನೆ. ಆ ಕೆ ಜಿ ಕಲ್ ತೊಗೊಂಬ ಅಂತ ಅರ್ಥ ಅಲ್ಲ ಅದಕ್ಕೆ. ಏನು ಕೆ ಜಿ ಎಷ್ಟು ಅಂತ ಅರ್ಥ. ಅದು ಏನಲ್ಲ, ಅದು ವೇ ಮಾಡೋ ಇದೆಲ್ಲ ಏನಲ್ಲ, ಅದು ಅದೇ ಕೆ ಜಿ ಅಲ್ಲ. ಕೆ ಜಿ ಎಷ್ಟು ಅಂತ ಅರ್ಥ. ಎಲ್ಲ ಚಮಚೆ, ಒಂದು ಚಮಚ ತೊಗೊಂಡ, ಚಮಚ ಸಮೇತ ತೊಗೊಂಡವ್ರು. ಇನ್ನೊಂದು ಚಮಚೆ ಇಲ್ಲ, ಇದು ಒಂದೇ ಚಮಚೆ ಇಟ್ಟಿದ್ರು ತಗೋತಾರೆ. ಹಾಗಾಗತ್ತೆ ಅಷ್ಟೇ. ಚಮಚೆ ಎಷ್ಟು ತಗೋ ಅಂತ ಅರ್ಥ. ಅದನ್ನೆಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಇಬ್ಬರಿಗೂ ಗೊತ್ತು. ಅದೇ ರೀತಿ ಬಾಡದೆ ಹೋದ್ರೆ ಏನಾಗ್ತದೆ, ಸತ್ತೇ ಹೋಗ್ತಿದ್ದವನು. ಅದೆಲ್ಲ ಬಾಡದೆ ಸತ್ತ ಹೋಗ್ಬಿಡ್ತಾರೆ ಅಷ್ಟೇ. ಬಾಟ್ಲ ತಗೊಂಡು ಒಂದು ಬಾಟ್ಲು ಗಾಡಿಗೆ ತೊಗೊಂಡು ಬಾಟ್ಲ ನುಂಗಿಬಿಟ್ಟ ರೆಡಿ, ಬದುಕ್ತಾನ ಅವನು. ಹಾಗೆಲ್ಲ ಅರ್ಥ ಮಾಡಬಾರ್ದು. ಎಲ್ಲ ಲೋಕರೂಢಿಯಲ್ಲೂ ಕೂಡ ಏನಂತ ಇದೆ, ಟಾನಿಕ್ ಕೈಲಿ ಕೊಡೋಕೆ ಬರ್ತಾರೆ, ಅದು ಬ್ಯಾಟ್ಲಲ್ಲೇ ಕೊಡಬೇಕು. ಅವರು ಕೊಡಬೇಕಾದ್ರೆ ತಗೋ ಅಂತೇಳಿ ಬಂದಿಟ್ಟಿರ್ತಾರೆ ಸ್ಪೂನ್ನ. ಎಲ್ಲರಿಗೂ ಗೊತ್ತು. ಅವನು ಬಾಟ್ಲ ತಗೋ ಅಂತ ಹೇಳೋದಕ್ಕೂ ಅರ್ಥ ಗೊತ್ತಿದೆ, ಒಂದು ಸ್ಪೂನು ಅಂತ ಹೇಳಿದ್ರು ಅರ್ಥ ಗೊತ್ತಿದೆ. ಅದೆಲ್ಲ ಹೇಳ್ತಾ ಕೂತ್ರೆ ಏನಾಗುತ್ತೆ, ಇನ್ನೂ ಕನ್ಫ್ಯೂಷನ್ ಆಗುತ್ತೆ. ಶಬ್ದ ಪರ್ಪಸ್ಸೇ ಫೇಲ್ ಆಗುತ್ತೆ. ಎಂದು ಕೂಡ ಮಾಡಬಾರ್ದಾಗ
ಉತ್ಕರ್ಷ ಆತ್ಮನೋಪಿ ಸ್ಯಾತ್ ಚೇತನತ್ವಾದ ಅಚೇತನ. ಉತ್ಕರ್ಷ ಆತ್ಮನೋಪಿ ಸ್ಯಾತ್ ತತ್ವ ಚೇತನತ್ವಾದ ಅಚೇತನ. ಪರಮಾತ್ಮ ಮನಸ್ಸು ಮೊದಲಾದವುಗಳಿದೆ. ಹೇಳ್ತಾರೆ ಮನಸ್ಸನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿ, ವಾಗನ್ನು ಉಪಾಸನೆ ಮಾಡಿ ಅಂತ ಹೇಳಿದಾಗ, ವಾಕ್ ಬೇರೆ, ಅದು ಬರೀ ಮಾತು, ಅಭಿಮಾನಿ ದೇವತೆ ಬೇರೆ. ಮಾತು ಅಂದ ಯಾರು ಮಾತಾಡ್ತಾರೆ ಕೇಳೋದಿಲ್ಲ. ಇಲ್ಲಿ ಮಾತಿಗೆ ಅಭಿಮಾನಿ ದೇವತೆ ಇದೆ ಅಂತ ಒಪ್ತೀವಿಲ್ಲ ನಾವು. ಈ ಮಾತು ನೋಡಿ ಹೇಗಿದೆ ಅಂತಾರೆ. ಮಾತು ಅಂದರೆ ಏನರ್ಥ? ರಾಯರ ಮಾತು ಹೇಗಿದೆ, ರಾಯರು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಮಾತಿಗೆ ಯಾರು ಮಾತು ಅಂದರೆ ಏನರ್ಥ? ಅಭಿಮಾನಿ ದೇವತೆ ಅಂತ ಹೇಳ್ತೀವಲ್ಲ ಹಾಗೆ. ಅಭಿಮಾನಿ ದೇವತೆಗೆ ಬರೀ ಮಾತು ಹಾಗೆ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅಪೌರುಷ ವೇದಗಳಿಗೆ ಬಿಟ್ಟರೆ ಯಾವುದಕ್ಕೆ ಹೇಳಬಾರ್ದು ಅದನ್ನು. ಬೇರೆ ಯಾವುದೇ ಮಾತು ಏನು ಹೇಳಬೇಕು ಅದಕ್ಕೆ? ಒಬ್ಬ ವ್ಯಕ್ತಿ ಮಾತಾಡುವ ವ್ಯಕ್ತಿ ಬೇಕು, ಆಮೇಲೆ ಮಾತಾಡ್ಸೋನು ಬಿಡ್ಬೇಕು. ಮತ್ತೆ ಈ ಉದಾಹರಣೆ ಬೈಕ್ ಮಾತಾಡಿತ್ತು ಅಂತ ತಿಳ್ಕೊಬೇಡ. ಅಲ್ಲಿ ಮಣ್ಣು ಮಾತಾಡಿದಾಗ ಬೈಕ್ ಮಾತಾಡಿತ್ತು ಅಂತ ಆಯಿತು. ಮಣ್ಣು ಮಾತಾಡಿತ್ತು ಅಂದರೆ ಬೈಕ್ ಮಾತಾಡಿತ್ತು ಅಂದ್ರೆ ಅಂತಾನೆ. ಬೈಕು ಏನು ಮಾಡುತ್ತೆ? ಅದು ಮಾತಾಡೋದಿಲ್ಲ. ಒಂದು ಮಾತನ್ನು ಏನು ಮಾಡುತ್ತೆ? ಅದು ಹೊರಗೆ ಅಭಿಮಾನಿ ದೇವತೆ ಮಾತಾಡಿತ್ತು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಪ್ರತೀಕವನ್ನು ನೋಡಬೇಕಾದ್ರೆ ಅಲ್ಲಿರ್ತ ಸನ್ನಿಧಾನ ನೋಡಬೇಕೇ ಹೊರತು ಐಕ್ಯ ನೋಡಬಾರ್ದು. ಒಟ್ಟು ತಾತ್ಪರ್ಯ ಏನೋ ನ ಪ್ರತೀಕೇನೆ ಸಹ, ಪ್ರತೀಕವೇ ದೇವತೆ ಅಲ್ಲ, ಅದು ಮುಖ್ಯ. ತಸ್ಮಾತ್ ಇವತ್ತು ಯಾವುದೇ ರೆಕಾರ್ಡ್ ಹಾಕಿದ್ರು ಕೂಡ ಅವ್ರು ಇಲ್ಲೇ ಇಲ್ಲ ರೆಕಾರ್ಡ್ ಹಾಕಿರ್ತಾರೆ ವಾಯ್ಸ್ನ, ಮತ್ತೆ ಬದುಕಿಬಿಟ್ರೆ ಅಂತ ಯಾರು ಕೇಳೋದಿಲ್ಲ. ಏನಂತಾರೆ ಅದಕ್ಕೆ? ರೆಕಾರ್ಡೆಡ್ ವಾಯ್ಸ್ ಅಷ್ಟೇ ಹೊರತು ಬಾಬರು ಇಲ್ಲದೆ ಹೋದರೆ ಆ ವಾಕ್ಯ ಬರ್ತಿರ್ಲಿಲ್ಲ. ಈಗ ಅವರೇ ಇಲ್ಲ, ಅದು ರೆಕಾರ್ಡ್ ಆಗಿದೆ ಅಷ್ಟೇ. ಆ ರೀತಿ ತಿಳ್ಕೊಬೇಕು. ಅತತ್ವಂ ನೋಪಾಸ್ಯಮಿತಿ ವೇದವಿಧ. ಒಟ್ಟಿನ ಮೇಲೆ ಅತತ್ವವನ್ನು ಉಪಾಸನೆ ಮಾಡಿಕೊಡೋದು, ಅತತ್ವವನ್ನು ಉಪಾಸನೆ ಮಾಡಿಕೊಡೋದು. ಅದು ಯಾತಕ್ಕಿದು ಬಂತು ಅಂದರೆ, ಉಪಾಸನೆ ಮಾಡ್ತೀವಲ್ಲ ನಾವೀಗ, ಪ್ರತಿಮೆ ದೇವರಂತ ಕರೆಯೋದಿಲ್ವ ಅಂತ ಕೇಳಿದ್ರೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮಾಡ್ತಾ ಇಲ್ಲ, ಮಾಡಿದರೆ ತಪ್ಪು ಮಾಡ್ತಾ ಇದ್ದಾರೆ. 190% ಹಾಗೆ ಮಾಡ್ತಿರೋದು ಇವತ್ತು. ಆ್ಯಕ್ಚುಲಿ 99% ಏನು ಮಾಡ್ತಾರೆ? ಸಾಲಿಗ್ರಾಮನೇ ದೇವರು, ಮೂರ್ತಿಯೇ ದೇವರು ಅಲ್ಲ. ಸಾಲಿಗ್ರಾಮನ ದೇವರಲ್ಲ, ಮೂರ್ತಿ ದೇವರು ಪೂರ್ಣ ಸನ್ನಿಧಾನ. ಸನ್ನಿಧಾನ ಅಂತ ಹೇಳಬೇಕು ಹೊರತು ಏನಂತ ಹೇಳಬಾರ್ದು? ಸಾಕ್ಷಾತ್ ಅಂತ ಹೇಳಬಾರ್ದು. ಹೇಳಿದ್ರೆ ತಪ್ಪೆ. ತಸ್ಮಾತ್ ಅತತ್ವಂ ನೋಪಾಸ್ಯಮಿತಿ ವೇದ ವಿಧಾಮತಂ. ಅತತ್ವವನ್ನು ಉಪಾಸನೆ ಮಾಡಿಕೊಡುದು. ಅವ್ರು ಏನು ಉಪಯೋಗ ಮಾಡಿಕೊಂಡ್ರು ಗೊತ್ತಾ ಇದಕ್ಕೆಲ್ಲ? ನೋಡಿದ್ರೆ ಹೇಳಿದಾರಲ್ಲ, ಒಳಗೆ ಆತ್ಮ ಇದೆಯಲ್ಲ, ಆತ್ಮ ಒಂದೇ ಅಂತ ಇಷ್ಟೆಲ್ಲ ಹೇಳಿದ್ದಾರೆ ಅಂತ ಹೇಳಿದರು. ಅಲ್ಲ, ಅದಕ್ಕೆ ಹೇಳಲಿಲ್ಲ. ಇದನ್ನು ಅದಕ್ಕೆ ಹೇಳಲಿಲ್ಲ. ಉಪಾಸನೆ ಕಾಲಕ್ಕೆ ಉಪಾಸನೆ ಪ್ರತೀಕ ಬೇಕೇ ಬೇಕು. ಅದಕ್ಕೆ ಉಪಾಸನೆ ಮಾಡಿ ಪ್ರತೀಕ ಹೇಳಿದರು. ಆದರೆ ಅಭೇದ ಹೇಳಲಿಲ್ಲ ಅಲ್ಲಿ. ಹೇಳೋದು ಅದಕ್ಕೆ ನ ಪ್ರತೀಕ ಏನೇ ಅದು ವೇದವ್ಯಾಸ ಅಂತ ಬರೆದ್ರು. ಪ್ರತೀಕ ಇಟ್ಕೋಬೇಡಿ ಅಂತ ಹೇಳಲಿಲ್ಲ. ಪ್ರತೀಕರು ಐಕ್ಯ ಚಿಂತನೆ ಮಾಡಬೇಡಿ ಅಂತ ಹೇಳಿದರು ಅಷ್ಟೇ. ಈ ಕ್ಲಾರಿಟಿ ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ಇದು ನಮ್ಮ ಸಿದ್ಧಾಂತಕ್ಕೂ ವಿರುದ್ಧ, ಅವರ ಸಿದ್ಧಾಂತಕ್ಕೂ ವಿರುದ್ಧ ಇದೆ. ಯಾಕೆ? ಅವರು ಅದನ್ನು ಒಪ್ಪೋದಿಲ್ಲ. ಜಡಕ್ಕೆ ಅವರು ಒಪ್ಪೋಕ್ಕೆ ಸಾಧ್ಯ ಇಲ್ಲ. ಅವರು ಬೇರೆ ಜಡ ಇಲ್ಲೇ ಇಲ್ಲ ಅವ್ರ ಪ್ರಕಾರ. ಜಡ ಪದಾರ್ಥ ಅಲ್ಲಿ ಏನದು? ಸುಳ್ಳು. ಹೇಗೆ ಒಪ್ತಾರೆ? ಸಾಧ್ಯ ಇಲ್ಲ. ಹೀಗಾಗಿ ಅದೆಲ್ಲ ಬಿಡಿಸೋಕ್ಕೋಸ್ಕರನೇ ಬ್ರಹ್ಮಸೂತ್ರ ಬರೆದಿದೆ ವೇದವ್ಯಾಸದೇವರು. ಉತ್ಕರ್ಷಾತ್ ಬ್ರಹ್ಮದ ಧ್ಯಾನೆ ಯದಿ ಸ್ಯಾತ್ ಫಲಮಂಜಸ ಬ್ರಹ್ಮಣೋ ನೀತತಾ ಜ್ಞಾನಾತ್ ಅನರ್ಥ ಕಿಂ ನ ಜಾಯತೆ. ಉತ್ಕರ್ಷ ಇದೆ. ಉತ್ಕರ್ಷಾತ್ ಬ್ರಹ್ಮತಾ ಧ್ಯಾನೆ ಯದಿ ಸ್ಯಾತ್ ಫಲಮಂಜಸ ಬ್ರಹ್ಮಣೋ ನೀಚತಾ ಜ್ಞಾನ ಅನರ್ಥ ಕಿಂ ನ ಜಾಯತೆ. ನೋಡಿ, ಹಾಗಲ್ಲ. ಬ್ರಹ್ಮತಾ ಧ್ಯಾನೆ ನಾವು ಹೀಗೆ ಮಾಡೋಣ, ಆ ಬ್ರಹ್ಮಂತ ಉಪಾಸನೆ ಮಾಡಿಬಿಡೋಣ ಪ್ರತಿಮೆನ ಅಂತ ಕೇಳಿ ಹೇಳ್ತಾರೆ. ಇದು ಯಜಿಷ್ಯಾತ್ ಫಲಮಂಜಸ. ಫಲ ಬಂತಲ್ಲ ಅಂದರೆ ಐಕ್ಯ ಅಂತಲೇ ಅರ್ಥ ಮಾಡ್ತೀವಿ ಅಂದರೆ ಮಾಡಿಕೊಡೋದು. ಯಾಕೆ? ಬ್ರಹ್ಮಣೋ ನೀಚತಾ ಜ್ಞಾನ ಅನರ್ಥ ಕಿಂ ನ ಜಾಯತೆ. ಎರಡು ಭಾಗ ಇದೆ. ಪ್ರತಿಮೆ ಆರಿಸ್ಕೊಂಡಿರೋದು ಯಾರಪ್ಪ? ನೀವು ಯಾರೋ ಅನಿರುದ್ಧ ಎನ್ಮ ಕೂಡಿಸಿದ್ದೀರಿ. ಈಗ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿದೆ. ನೀವು ಅದೇ ವ್ಯಕ್ತಿನೇ ಅನಿರುದ್ಧ ಅಂತ ತಿಳ್ಕೊಂಬಿಟ್ಟು ಏನಾಯ್ತು ದೇವರಿಗೆ? ಆಗ ನೀಚತಾ ಜ್ಞಾನ ಬಂತು. ಇಲ್ಲೇನು ಉದಾಹರಣೆ, ಒಂದು ಯಾವುದೋ ಒಂದು ಇದೆ, ಹಿತ್ತಾಳೆ ಪಾತ್ರೆ, ಹಿತ್ತಾಳೆ ಪ್ರತಿಮೆ, ದೇವ್ರನ್ನ ಆರಾಧನೆ ಮಾಡಿದ್ರಿ. ಅದಕ್ಕೇನು ಉತ್ಕರ್ಷ ಬಂತು, ಭಾರಿ ಜೋರಾಯಿತು. ಆದರೆ ಇನ್ನೊಂದು ಏನು ಮಾಡಿದ್ರಿ ನೀವೀಗ? ನೀಚ ಪ್ರತಿಮೆ ಇದೆ. ಐಕ್ಯ ಹೇಳಿಬಿಟ್ರೆ ಏನಾಗುತ್ತಾಗ? ದೇವ್ರೇನಾಗ್ತಾನಾಗ? ನೀಚ ವ್ಯಕ್ತಿ ಆಗ್ತಾನೆ. ಈ ಉಚ್ಚರಲ್ಲೂ ಕೂಡ ಐಕ್ಯ ಚಿಂತನೆ ಮಾಡಬಾರ್ದು, ಅವ್ರು ನೀಚರಲ್ಲೂ ಮಾಡಬಾರ್ದು. ನಮಗಿಂತ ಉಚ್ಚ ಅಂದರೆ ನಮಗಿಂತ ಉಚ್ಚ, ನಮಗಿಂತ ಉಚ್ಚವಾದ ಪದಾರ್ಥಗಳಲ್ಲಿ ಉಪಾಸನೆ ಮಾಡಬೇಕು. ಇನ್ನು 2 ಪಾಯಿಂಟ್ ಇದೆ. ಹೊಸ ವಿಷಯ, ಮತ್ತೊಂದು ಹೊಸ ವಿಷಯ ಅಂದ್ರೇನು? ಅಧಿಷ್ಠಾನನ ಯಾವಾಗಲೂ ಏನಾಗಿರ್ಬೇಕು? ನಮಗಿಂತ ಅದು ಉತ್ತಮವಾಗಿರಬೇಕು. ನೀಚಾಧಿಷ್ಠಾನದಲ್ಲಿ ಪೂಜಿಸದಿರೋ ಹರಿಯ. ನೀಚಾಧಿಷ್ಠಾನದ ದೇವರಿದ್ದಾನೆ ಅಂತ ತಿಳ್ಕೋಬೇಕು, ಉಪಾಸನೆ ಮಾಡೋಂಗಿಲ್ಲ. ಗೊತ್ತಾಯ್ತಾ? ಉಚ್ಚಾಧಿಷ್ಠಾನದಲ್ಲಿ ದೇವರಿದ್ದಾನೆ, ಉಪಾಸ್ಯನಾಗಿದ್ದಾನೆ. ನೀಚಾಧಿಷ್ಠಾನ ದೇವರಿದ್ದಾನೆ, ಉಪಾಸ್ಯನಾಗಿಲ್ಲ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್.
ಆದ್ದರಿಂದ ನೀವು ನಿಮಗೆ ಪ್ರಶ್ನೆ ಉತ್ತರ ಸಿಕ್ತೀಗ. ಸಾಲಿಗ್ರಾಮ ಯಾಕೆ ಇಟ್ಕೋಬೇಕಾಗಿದ್ರೆ ಗೊತ್ತಾಯ್ತಾ? ಗಂಧದ ಕೊರಡಿಗೆ ಅಭಿಷೇಕ ಮಾಡಿಬಿಡ್ತೇವೆ, ಸಾಣಿ ಕಲ್ಲಿಗೆ ಮಾಡಿಬಿಡ್ತೇವೆ, ಆಯಿತಾ? ಅಥವಾ ಯಾವುದೋ ಒಂದು ಪೀಸ್ ಇತ್ತು ಇಟ್ಟು ಬರೀ ಕಲ್ಲೇ ಮಾಡಿ ಸಾರಿ ಕಲ್ಲಿಗೆ ಮಾಡಿ ಇಟ್ಟುಬಿಟ್ಟ. ಯಾಕೆ ಆಗಬಾರ್ದು ಅಂದರೆ ಇಲ್ಲ, ಅದು ನೀಚಾಧಿಷ್ಠಾನ, ಬರೀ ಕಲ್ಲು ನೀಚಾದಿ. ಸಾಲಿಗ್ರಾಮ ಅದಕ್ಕೇನು ಮಾಡಿದ್ರು? ಸಹಜವಾಗಿ ಚಕ್ರಾಂಕಿತ ಬರೋದ್ರಿಂದ ಅದು ಮುಖ್ಯಾಧಿಷ್ಠಾನ ಆಯಿತು. ಇನ್ನು ಪ್ರತಿಮೆ ಆಕಾರ ಇದೆ, ಆದ್ದರಿಂದ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಮನುಷ್ಯನೆಲ್ಲ ಇದ್ದ. ಯಾವ ಪ್ರತಿಮೆ ನೋಡಿ ಪುಣ್ಯ ಕಟ್ಟಿ ಕ್ಯಾಪ್ ಕೀಪ್ ಹಾಕಿ ಟೈ ಕಟ್ಟಿ ದೇವ್ರಿಗೆ ಪೂಜೆ ಮಾಡಿಲ್ಲ ಯಾರು ಕೂಡ. ಎಲ್ಲ ಗಣೇಶ ಪೂಜೆ ಮಾಡಿಬಿಡ್ತಾರೆ, ಸ್ಲೀಪಿಂಗ್ ಗಣೇಶ ಹಾಗೆಲ್ಲ ಮಾಡಬಾರ್ದು. ಹಾಗಾದ್ರೆ ದೇವ್ರ ನೀಚಾಧಿಷ್ಠಾನ ಆಗಿಬಿಡುತ್ತೆ. ಟೋಪಿ ಗಣೇಶ ಹಾಕಿಬಿಡ್ತಾರೆ, ಮಾಡಬಾರ್ದಲ್ಲ. ಯಾಕಂದ್ರೆ ನೀಚಾಧಿಷ್ಠಾನ ಆಗಿಬಿಡುತ್ತೆ, ಉಚ್ಚಾಧಿಷ್ಠಾನ ಆಗೋದಿಲ್ಲ. ಅಲ್ಲೂ ಕೂಡ ಅಲಂಕಾರ ಕೂಡಿಸ್ಬೇಕು ನೋಡಿ. ಬಂದು ಅಲಂಕಾರ ಕೂಡ ಏನು ಮಾಡ್ಬೇಕೀಗ ಕೂಡಿಸ್ಬೇಕಾದ್ರೆ ನಮ್ಗೆ ಗೊತ್ತಿರೋಷ್ಟು ಉಚ್ಚಾಧಿಷ್ಠಾನ ಆಗಿರ್ಬೇಕು ಹೊರತು ಇದಾಗಬಾರ್ದು, ವೈತಾಧಿಷ್ಠಾನ ಆಗಬಾರ್ದು. ಇವತ್ತು ಯಾರು ಸಿಕ್ಕರೆ ಕೂಡಿಸ್ಬಿಡ್ತಾರೆ, ಅದು ಬೇರೆ. ಸಿಗಲಿ ಅವ್ರಿಗೆ ಕರ್ಕೊಂಬ ಅಂತ ಹೇಳ್ತಾರೆ. ನೀವು ಸ್ಥಾನಕ್ಕೆ ಕೇಳೋದು ಇಷ್ಟಾರ ತಪ್ಪಾಗಿದ್ರೆ 5 ಬೇಕಿಲ್ಲ, 2 ಸಾಕು. ಇದ್ದಾಗ ಬಿಡಬಾರ್ದು ಅಷ್ಟೇ ಹೊರತು. ಪಾಪ ಅಷ್ಟೇ ವಿಜ್ಞಾನ ತೀರ್ಥರು 100 ಜನ ಅಲಂಕಾರ 100 ಜನ ಕೂಡಿಸ್ತಿದ್ರು ಒಬ್ಬೊಬ್ಬರಿಗೆಲ್ಲ. 1 ವರ್ಷ ಮಾಡಿದ್ರಲ್ಲ, 1 ವರ್ಷ ಕೂಡ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ಅಲಂಕಾರ ಕೂಡಿಸೋದೆ. ಮತ್ತು ಉಳಿದಂಥವ್ರು ಸಾಮಾನ್ಯ ಬಂದವರಲ್ಲೇ ಕೂಡಿಸ್ಬಿಡ್ತು, ಪಂಡಿತರು ಅಂತ ಗೊತ್ತಾದರೆ ಕೂಡಿಸ್ಬಿಡ್ತಿದ್ರು. ಆಮೇಲೆ ಅದರಲ್ಲಂತೂ 100 ಜನ ಒಂದು ಸಲ ಕೂಡಿಸಿದ್ದವ್ರು, 100s. ತಪ್ಪಲ್ಲ, ಯಾಕೆ? ಅದೇ ರೀತಿ ಒಬ್ರು ಕೂಡಿಸೋರು ತಪ್ಪಲ್ಲ, ಯಾತಕ್ಕೆ? ಸಿಕ್ಕಿಲ್ಲ ಅಷ್ಟೇ, ಏನು ದೋಷ ಇಲ್ಲ ಅಂತ. ಅದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಟುಬಿಟ್ಟು ಅವ್ರಿಗೇನಂದರೆ ಇದು ಬೇಕು, ಅವರಿಗೆ ಕಲೆಕ್ಷನ್ ಆಗಬೇಕು. 5 ಜನಕ್ಕಂದ್ರೆ ಜಾಸ್ತಿ ಕಲೆಕ್ಷನ್ ಆಗುತ್ತೆ, ಒಬ್ಬರಿಗೆ ಕಲೆಕ್ಷನ್ ಆಗಲ್ಲ. ಎಲ್ಲರೂ ಹಾಗೆ ಅಂತ ಅರ್ಥ ಅಲ್ಲ, ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡಿರ್ತಾರೆ. 5 ಜನ ಮಾಡಬೇಕು ವಿಚಾರ ಬೇರೆ. ಅದು ಹುಡುಕ್ಬೇಕಾ ಮೊದಲೇ ಅವ್ರು ಹಾಗಿದ್ರೆ? ಆಗಿನ ಕಾಲಕ್ಕೆ ಯಾರೂ ಬರೋದಿಲ್ಲ, ಮೊದಲೇ ಹುಡುಕಿ ಮಾಡಬೇಕಾ, ಸಿಗಲಿಲ್ಲ ಅನ್ನೋದು ಬೇರೆ. ಅಲ್ಲಿ ಒಳ್ಳೆಯ ವಿಚಾರಗಳು ಇದ್ದೇ ಇರುತ್ತೆ, ಅದ್ರ ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಯಾವಾಗ ದುರ್ಲಾಭ ಪಡೆಯೋದು ಅಚೇತನಸ್ಯ ಬ್ರಹ್ಮತ್ವ ಧ್ಯಾನೇ ತುಷ್ಟಿರ್ನ ಹಿ ಕ್ವಚಿತ್. ಅಲ್ಲಪ್ಪ, ಅಚೇತನ ಬ್ರಹ್ಮ ತಿಳ್ಕೊಂಡು ಯಾರಿಗೆ ಸಂತೋಷ ಆಗಬೇಕಪ್ಪ? ಅವ್ರು ಅನುಗ್ರಹ ಮಾಡ್ಬೇಕು. ಯಾರು ಅನುಗ್ರಹ ಮಾಡ್ಬೇಕೀಗ? ಜಡ ಮಾಡಬೇಕು, ಚೇತನ ಮಾಡಬೇಕು. ಜಡ ಪದಾರ್ಥ ಅದೇನು ಸೃಷ್ಟಿ ಹಾಗಾಗತ್ತೆ ಅದಕ್ಕೀಗ. ನೀಚಸ್ಯ ಸ್ವಾತ್ಮತಾ ಜ್ಞಾನಾತ್ ಕುಪ್ಯತಿ ಬ್ರಹ್ಮಲೋಕವತ್. ಅಲ್ಲಿ ಯಾರೂ ಇಲ್ಲ, ಸುಮ್ಮನೆ ಸೇರಿ ಮಾಡ್ತಾನೆ, ಮಂಗಳಾರತಿ ಮಾಡ್ತಿದ್ದಾನೆ, ನೋ ರೆಸ್ಪಾನ್ಸ್. ಅವು ಇನ್ನೊಬ್ಬನ ಯಾವನು ಹುಡುಗನ ಕುಡಿಸ್ಬಿಟ್ಟ, ಅದು ಅಷ್ಟೇ. ಯಾಕಂದ್ರೆ ತಿಳುವಳಿ ಕೂಡ ಅವನಿಗಿಲ್ಲ. ಅವು ಅಷ್ಟೇ ಅಲ್ಲ, ಯಾರನ್ನ ಕರೆದಿದ್ರು. ಎಷ್ಟೋ ಸರ್ತಿ ಹೀಗಾಗುತ್ತೆ ತಮಾಷೆ. ಒಂದು ಸ್ವಲ್ಪ ಯೋಚನೆ ಮಾಡಿ, ಕಾರ್ಯಕ್ರಮ ಯಾರನ್ನ ಕರೆದಿರ್ತಾರೆ, ಕರೆದಾಗ ಅವ್ರು ಬರೋದಿಲ್ಲ. ಬರದೆ ಏನು ಮಾಡ್ತಾರೆ? ಇನ್ನೊಬ್ರು ಕರಿಬೇಕಾಗತ್ತೆ. ಅವ್ರು ಯಾರನ್ನ ಕರೆದೇ ಬರ್ತಾರೆ, ಯಾರು ಬರ್ತಾರಾಗ? ದೊಡ್ಡವ್ರು ಬರದೆ ಹೋಗ್ಬಿಟ್ಟು ಸಣ್ಣವ್ರ ಕರೆದು ಬಂದುಬಿಡ್ತಾರೆ. ಅದಕ್ಕೆ ಒಳ್ಳೆ ಗೌರವ ಸ್ಥಾನ ಅಂತ. ಆದರೆ ದೊಡ್ಡವ್ರಿಗೆ ಕರೆದು ಬರಲ್ಲ ಅವರು. ಸಣ್ಣವ್ರು ಬರಲಿಲ್ಲ, ದೊಡ್ಡವ್ರ ಕರೆದು ಬರೋದಿಲ್ಲ. ಯಾಕೆ? ಅದು ಬೇರೆ, ಅನುಗ್ರಹ ಮಾಡಿ ಬರೋದ ವಿಚಾರ ಬೇರೆ. ಜನರಲ್ಲಿ ಏನಾಗುತ್ತದ ಒಬ್ಬ ಪ್ರೊಫೆಸರ್ ಇಲ್ಲ ಅಂತೇಳಿ ಅಟೆಂಡರ್ ಕೂಡಿಸ್ಬಿಟ್ರೆ ಅಲ್ಲಿ ಅಸಾಧ್ಯ ಇದೆಯಾ? ಇಂಪಾಸಿಬಲ್. ಯಾಕೆ? ಏನಾಗುತ್ತೆ? ನೀಚತಾ ಜ್ಞಾನ ಬಂದರೆ ಏನು ಅವನು ಖುಷಿ, ನನ್ನ ಪರ ಎಷ್ಟು ಅನ್ಯಾಯ, ಇನ್ನು ಬರೋದಿಲ್ಲ ಹೋಗ್ರಿ ಅಂತೇಳಿ ಅವಮಾನ ಮಾಡೋದಾಗಲಿ ಅಂತ ಹೇಳೋದಿಲ್ಲ. ಎಂದು ಹಾಗೆ ಮಾಡಬಾರ್ದು. ದೇರ್ಫೋರ್ ಅಚೇತನ ಆಗಿದ್ದಕ್ಕೂ ಮಾಡ್ಲಿಕ್ಕೆ ಬರೋದಿಲ್ಲ, ನೀಚಾಧಿಷ್ಠಾನಕ್ಕೂ ಮಾಡ್ಲಿಕ್ಕೂ ಬರೋದಿಲ್ಲ. ಆದ್ದರಿಂದ ಮಾಡಿಕೊಡೋದು. ಮಾಡದೆ ಇರ್ಲಕ್ಕೆ ಸಾಧ್ಯ ಇಲ್ಲ. ಉಪಾಸನೆ ಮಾಡಬೇಕು ನಾವು. ಅದಕ್ಕೇನಂತ ಮಾಡಬೇಕಾಗ ಅಲ್ಲಿ ಅಭಿಮಾನಿ ದೇವತೆ ಒಳಗೆ ಪರಮಾತ್ಮ ಸನ್ನಿಧಾನ ಅಂತ ಮಾಡಿ ಎರಡು ಬಂದು ಈಗ ಎಲ್ಲಿ ಅಧಿಷ್ಠಾನ ಇರ್ತವೋ 2 ಚಿಂತನೆ ಮಾಡಬೇಕು. ಒಂದು ಪ್ರತಿಮೆ. ಉದಾಹರಣೆಗೆ ಯಾರೋ ಇಂದ್ರದೇವರಿರ್ತಾನೆ, ಅವರಲ್ಲಿ ದೇವ್ರ ಪೂಜೆ ಮಾಡಬೇಕೀಗ. ಮೊದಲು ಪ್ರತಿಮೆ, ಇಂದ್ರದೇವರ ಆವಾಹನ, ಅದರಲ್ಲಿ ಯಾರನ್ನು ಮಾಡಬೇಕು? ಪ್ರಾಣದೇವರು, ಆಮೇಲೆ ನಾರಾಯಣ. ಇಲ್ಲರೂ ಬರೋದೇ ಅರ್ಥ ಆಯ್ತು. ಇದು ಪದ್ಧತಿ. ಅದೇ ಹೇಳಿ, ಇಲ್ಲಿ ಮಾಡಿದವರು ಏನು ಬರೋದಿಲ್ಲ, ಅಲ್ಲಿಗೆ ಸನ್ನಿಧಾನ ಬರೋದಿಲ್ಲ ಅಂತ ಅಲ್ಲಿಗೆ. ಹೌದು. ಅದಕ್ಕೇನು ಮಾಡ್ತಿದ್ರು ಅವರು? ಯಾತಕ್ಕೆ ಹೇಳಿದ್ರು ಅವರು? ಜನ ಲೋಕ ಶಿಕ್ಷಣ ಮಾಡಬೇಕು, ಎದ್ದೇತ ಆಚಾರ್ಯ. ಅವ್ರಿಗೆ ಕಂಡು ನೋಡ್ತಿದ್ದು ದೇವರನ್ನೇ. ಅವರಿಗೆ ಸಾಲಿಗ್ರಾಮ ಅಲ್ಲ ಅದು. ಏನಿತ್ತು ಅವರಿಗೆ? ಸಾಕ್ಷಾತ್ ದೇವರೇ. ಇವರಿಗೆ ಅಧಿಷ್ಠಾನ ತಿಳ್ಕೊಂಡಿದ್ದಾರೆ ಅಷ್ಟೇ. ಯಾರೋ ಮಾತಾಡಿಸ್ತಿದ್ರು, ಅದೇ ಅಲ್ರಿ ಅವರೇ ಮಾತಾಡ್ತಿದ್ದು ನಾನು ಅಂತ ಹೇಳಿದ. ಉಳಿದವರಿಗೆ ಆದರೆ ಅವ್ರು ಮೀಡಿಯೇಟರ್ ಕಳಿಸ್ಕೊಟ್ಟಿರ್ತಾರೆ, ಅವ್ರ ಜೊತೆ ಮೀಡಿಯೇಟರ್ ಮಾತಾಡ್ತಾರೆ. ಆ್ಯಕ್ಚುಲಿ ಈಕ್ವಲೆಂಟು ಅವ್ರ ಜೊತೆ ಮಾತಾಡೋದೇ ಲೆಕ್ಕ. ಬಟ್ ಆ್ಯಕ್ಚುಲಿ ಆತಲ್ಲ. ಅವ್ರ ಜೊತೆ ಮಾತಾಡಿದಾಗ ಏನಾಯ್ತು ಈಗ? ಅದು ಅವರು ಅದೇ, ಅಧಿಷ್ಠಾನವೂ ಅದೇ. ವ್ಯತ್ಯಾಸ ಬರಲಿಲ್ಲ. ನಮ್ಮ ಉಳಿದವ್ರಿಗೆ ಯಾರು ದೇವ್ರಿಗೆ ಅದಕ್ಕೆ ಸಂಪರ್ಕ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಏನು ಮಾಡ್ಬೇಕು? ಅವ್ರು ಯಾವಾಗಲೂ ಅಧಿಷ್ಠಾನ ಇಟ್ಟುಕೊಂಡೇ ಮಾಡಬೇಕು. ವಾಯುದೇವರು ಮಾತ್ರ ಏನು ಮಾಡಬಹುದು? ನೇರ ಕಾಂಟ್ಯಾಕ್ಟ್. ಅದಕ್ಕೆ ಸಯೇನಾನ್ ಬ್ರಹ್ಮಗಮಯತಿ. ಅವರೊಬ್ಬರೇ ಡೈರೆಕ್ಟ್ ದೇವರ ಹತ್ರ ಅಧಿಕಾರ ಯಾರಿಗಿದೆ? ಅವ್ರಿಗೊಬ್ಬರಿಗೆ. ಏನೋ ಕೇಳಿದ್ರಲ್ಲ, ಏನೋ ಕೇಳ್ತಿದ್ರಿ?
ಯಾವುದೋ ಪ್ರಶ್ನೆ ಕೇಳ್ತಿದ್ದೆ. ಹಾಂ ಅವ್ರು ಅದಕ್ಕೇನು ಹೇಳಿ ದೇವರಿದ್ದಾನೆ ಅಂತ ತಿಳ್ಕೊಂಡ್ರು ಮಾಡೋದಿಲ್ಲ. ಯಾಕೆ ಮಾಡಿಕೊಡುದು ಅದನ್ನು ಅವರಿಗೆ ಅದು ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕೇ ಹೊರತು ನಾವು ಅವ್ರು ನಮಗೆ ಮಾಡೋ ಚಾನ್ಸ್ ಇಲ್ಲ. ಅಧಿಷ್ಠಾನ ಅಲ್ಲ ಅದು. ಅಧಿಷ್ಠಾನದ ದೇವರು ಅದಕ್ಕೆ ಬಂದು ಹೇಳಿ ಮಾಡಿ ಆಚಾರ್ಯ ಬರೀತಾರೆ. ಅದಕ್ಕೆ 7ನೇ ಅಧ್ಯಾಯದ ಹೇಳಿದ್ರು. ಒಂದೇನು ಹೇಳಿದರು, ರಸೋಮ ಅಪ್ಸುಕೌಂತೆಯ ಅಂತ ಹೇಳಿದರು. ಆಮೇಲೆ ಗಂಧ, ಪೃಥ್ವಿಯಲ್ಲಿ ಗಂಧ ಅಂತ ಹೇಳಿದರು, ನೀರಿನಲ್ಲಿ ರಸ ಅಂತ ಕರೆದರು. ಆಮೇಲೆ ಪುಣ್ಯೋಗಂಧ ಪೃಥಿವ್ಯಾಮ್ಯ ಅಂತ ಕರೆದರು. ಯಾತಕ್ಕೆ ಕರೆದು ಉಪಾಸನಾರ್ಥಂ. ಪುಣ್ಯಗಂಧದಲ್ಲಿ ಉಪಾಸನೆ ಮಾಡಬೇಕು, ಬೇರೆ ಗಂಧದಲ್ಲಿ ಗಂಧ ಇದೆ ಅಂತ ತಿಳ್ಕೊಬೇಕು, ಉಪಾಸನೆ ಮಾಡಬಾರ್ದು. ಯಾಕೆ ಏನಲ್ಲ ಅದು ಹುಚ್ಚಾಧಿಷ್ಠಾನ ಅಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎರಡು ಸ್ವಾರಸ್ಯ ಬಂತಾಗ ಎಲ್ಲರೂ ಅಧಿಷ್ಠಾನ, ಸಮಸ್ಯೆಯೇ ಇಲ್ಲ ಅದಕ್ಕೆ. ಆದರೆ ಪೂಜ್ಯ ಅಧಿಷ್ಠಾನ ಬರೋದಲ್ಲಿ ಹುಚ್ಚಾಧಿಷ್ಠಾನದಲ್ಲಿ ಮಾತ್ರ ಹೊರತು ಹೇಳೋದ್ರಲ್ಲಿ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಗ್ರಂಥಸ್ಥವಾಗಿ ಯಾರು ಸ್ತೋತ್ರವನ್ನು ಮಾಡಲಿಲ್ಲ. ಯಾಕೆ ರೆಕಾರ್ಡ್ ಅದು ಗ್ರಂಥ ಆಗುತ್ತೆ. ಅಚ್ಯುತ ಬೇಷರು ನಮಸ್ಕಾರ ಮಾಡಲಿಲ್ಲ. ಯಾಕಂದ್ರೆ ಅದು ಅಧಿಷ್ಠಾನ ಬರೋದೇ ಇಲ್ಲ. ಲೋಕಿಗೆ ಹೊರಗೆ ಕಾಣ ಮಾಡಿದರು. ಗೊತ್ತಾಯ್ತಾ? ಗ್ರಂಥಸ್ಥವ ಮಾಡಿ ಏನಾಗ್ತಿತ್ತು ಅಂದರೆ ಅವರು ಹೇಳಿದ್ದಕ್ಕೆ ವಿರೋಧ ಆಗ್ತಿತ್ತು. ನಿಚಾಧಿಷ್ಠಾನ ನೀವು ಮಾಡಿದ್ದೀರಲ್ಲ ಅಂತ ಪ್ರಶ್ನೆ ಬಂತು. ಅದು ಎದಕ್ಕೆ ಕಾಣ್ಬೇಕಾದ್ರೆ ಕಾಣೋದಾದ್ರಿಂದ ಅದಕ್ಕೆ ಅರ್ಥ ಮಾಡೋಕ್ಕೆ ಬರುತ್ತೆ. ಇದು ರೆಕಾರ್ಡ್ ಇದೆ, ಅದರ ಅರ್ಥ ಬರೋದಿಲ್ಲ, ಅದರಿಂದ ಮಾಡಲಿಲ್ಲ. ಇವರೇ ಉಚ್ಚಾಧಿಷ್ಠಾನ, ಅವರೇ ಕಡಿಮೆ ಅಧಿಷ್ಠಾನ. ಅಚೇತನಸ್ಯ ಬ್ರಹ್ಮ